ವಕ್ಫ್ ಬೋರ್ಡ್ ಹೆಸರಲ್ಲಿ ಆಸ್ತಿ ಕಬಳಿಕೆ ಖಂಡಿಸಿ ಪ್ರತಿಭಟನೆ. ರೈತರ ಜಮೀನು ಮಠ ಮಂತ್ರಿಗಳ ಆಸ್ತಿಯನ್ನ ವಕ್ಫ್ ಹೆಸರಲ್ಲಿ ಕಬಳಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧ ಮಾಡಿ ಶುಕ್ರವಾರ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಕೆಲ ಹೊತ್ತು ಮಾನವ ಸರಪಳಿ ನಿರ್ಮಿಸಿ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿದ ಪ್ರತಿಭಟನಾಕಾರರು ನಂತರ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಸಾವಿರಾರು ಬಡ ಮಕ್ಕಳಿಗೆ ವಿದ್ಯಾದಾನ, ಅನ್ನ ದಾಸೋಹ ಮಾಡುವಂತಹ ಮಠ ಮಂದಿರ ಹಾಗೂ ರುದ್ರಭೂಮಿಯನ್ನ ಬಿಡದೆ ವಕ್ಫ್ ಆಸ್ತಿಗಳನ್ನಾಗಿ ಮಾಡಿದೆ. ನಮ್ಮ ಆಸ್ತಿ ನಮ್ಮ ಹಕ್ಕು, ಇದರ ಮೇಲೆ ಯಾರೇ ಕಣ್ಣು ಹಾಕಿದ್ರೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಎಂದು ಬಜರಂಗ ದಳದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಸಂವಿಧಾನಿಕವಾದ ಸರ್ವಾಧಿಕಾರಿ ಧೋರಣೆ ತೆಗೆದುಕೊಂಡ ಸರ್ಕಾರ ಕೂಡಲೇ ಅತಿಕ್ರಮಿಸಿದ ಆಸ್ತಿಯನ್ನ ಮರಳಿ ರೈತರಿಗೆ ಮತ್ತು ಮಠ ಮಂತ್ರಿಗಳಿಗೆ ಕೊಡಬೇಕು. ರೈತರ ಪಹಣಿಗಳಲ್ಲಿ ವಕ್ಫ್ ಆಸ್ತಿ ಎಂದು ನಮೂದಿಸಿ ಕೂಡಲೇ ತೆಗೆಯಬೇಕು ಅಂತ ಆಗ್ರಹಿಸಿದ್ದಾರೆ. ಇಂಥ ಕಾನೂನು ಈ ದೇಶಕ್ಕೆ ಅವಶ್ಯಕತೆ ಇದೆಯಾ ಬಂಧುಗಳೇ? ಎಚ್ಚರ ಮಾಡಿ. ತಮಿಳುನಾಡಲ್ಲಿ 1500 ವರ್ಷದ ದೇವಸ್ಥಾನ, ಪುರಾತನ ದೇವಸ್ಥಾನ, ಆ ದೇವಸ್ಥಾನ ವಕ್ಫ್ ಬೋರ್ಡಿಗೆ ಹೋಗಿದೆ. ಅಷ್ಟೇ ಅಲ್ಲ, ಒಂದು 6 ಹಳ್ಳಿಗಳು ವಕ್ಫ್ ಬೋರ್ಡ್ ಆಗಿದೆ. ಇತ್ತೀಚೆಗೆ ನಡೆದಂತ ಘಟನೆ ಇದು. ತಮಿಳುನಾಡಿನಲ್ಲಿ ಆದಂತ ಘಟನೆ ಇದು. 1500 ವರ್ಷ ದೇವಸ್ಥಾನ ವಕ್ಫ್ ಬೋರ್ಡಿಗೆ ಹೋಗುತ್ತೆ, 6 ಹಳ್ಳಿಗಳು ವಕ್ಫ್ ಬೋರ್ಡಿಗೆ ಹೋಗುತ್ತೆ ಅಂದ್ರೆ ಎಚ್ಚರ ಮಾಡಿ. ಎಲ್ಲಿಗೆ ಬಂದು ನಾವು ನಿಂತ್ಕೊಂಡಿದ್ದೇವೆ ಬಂಧುಗಳೇ? ಯಾರು ಈ ರೀತಿ ನೀವು ಕಾನೂನನ್ನ ಮಾಡ್ತಾ ಇದ್ರಿ, ಈ ಕಾನೂನನ್ನ ತೆಗಿಬೇಕು. ವಕ್ಫ್ ಬೋರ್ಡ್ ಕಾಯ್ದೆಯನ್ನ ತೆಗಿಬೇಕು ನೀವು. ಅಕಸ್ಮಾತ್ ನಾನು ಇಲ್ಲಿ ಹಿಂದೂ ಸಮಾಜಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದಾರೆ, ಯಾರಾದ್ರೂ ಜಿಹಾದಿಗಳು ಈ ವಕ್ಫ್ ಬೋರ್ಡ್ ಆಸ್ತಿ ನಂದು ಅಂತ ಏನಾದ್ರೂ ಬಂದ್ರೆ ಇಡೀ ಹಿಂದೂ ಸಮಾಜರು ಒಟ್ಟುಗೂಡಿಸಲಿ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಮ್ಮ ಜೊತೆ ಇರುವಂತೆ ಬಂಧುಗಳೇ, ಯಾವುದಕ್ಕೂ ಎದುರು ಅವಶ್ಯಕತೆ ಇಲ್ಲ. ನಾವು ಸಹನೆ 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 ಅಂತ ಕುತ್ಕೊಂಡೆ ಇಲ್ಲಿಗೆ ಬಂದು ಕೂತಿದ್ದಾರೆ ಬಂಧುಗಳೇ. ಎಲ್ಲಿವರೆಗೂ ಸಹನೆ ರೀ? ಇಲ್ಲಿವರೆಗೆ ಅಲ್ಪಸಂಖ್ಯಾತರು ಅಂತ ಹೇಳಿ ಈ ಲೆವೆಲ್ಗೆ ನೀವು ಅವರಿಗೆ ಆದ್ಯತೆ ಕೊಡ್ತಾ ಇದ್ರೆ ನಾಚಿಕೆ ಆಗೋದಿಲ್ವ ನಿಮಗೆ? ಹಿಂದೂಗಳು ಓಟ್ ಹಾಕಿಲ್ವ ನಿಮಗೆ? ಕಾಂಗ್ರೆಸ್ ಅವರಿಗೆ ಮುಸಲ್ಮಾನರು ಮಾತ್ರ ಓಟ್ ಹಾಕಿದಾರ ನಿಮಗೆ? ಉತ್ತರ ಕೊಡಿ. ಎಲ್ಲ ಕಡೆ ಪ್ರತಿಭಟನೆ ಕಡೆ ಕೊಟ್ಟ ತಕ್ಷಣ ಸಿದ್ದರಾಮಯ್ಯರವರು ಹೇಳ್ತಾರೆ ನಾವು ವಾಪಸ್ ತಗೊಂಡಿದ್ದೀವಿ ಅಂತೇಳಿ. ಅಧಿಕೃತ ವಾಪಸ್ ಅಲ್ಲ ಸ್ವಾಮಿ, ಅದು ನಾಟಕ. ಅದು ಪಹಣಿವರೆಗಿರ್ತಕ್ಕಂಥ ರೈತರದು ಹೆಸರುಗಳನ್ನ ತೆಗಿತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ತೆಗಿಲಿಕ್ಕತ್ತಾರ, ಅದು ಇನ್ನೂ ಪೂರ ಆಗಿಲ್ಲ. ನೀವು ಅಕಸ್ಮಾತ್ ತೆಗೆಯದೇ ಇದ್ರೆ ಯೋಚನೆ ಮಾಡಿ. ವಿಶ್ವ ಹಿಂದೂ ಪರಿಷತ್ ಕರ್ನಾಟಕದಲ್ಲಿ ಬಜರಂಗ ದಳದ ಕಾರ್ಯಕರ್ತರು ಬೀದಿಗೆ ಇಳಿದು ಯಾರು ಈ ವಕ್ಫ್ ಬೋರ್ಡ್ ಅನ್ನು ನೀವು ಸಪೋರ್ಟ್ ಮಾಡ್ತಾ ಇದ್ರಿ ಅವ್ರ ಅಟ್ಟಾಸ್ಗಳು ಹಿಡಿತಿರುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ನಾವು ಕೂಡ ಸಹನೆಯಿಂದ ಇದ್ದೇವೆ. ಎಲ್ಲಿವರೆಗೂ ಸಹನೆ? ಈಗ ಒಬ್ಬರು ಹೇಳಿದ್ರು ಇದು ಇಲ್ಲಿ ಹಿಂದೂ ಸಮಾಜ ಇಷ್ಟೇನಾ ಅಂತ ಹೇಳಿ. ಹೌದು, ಇಡೀ ಹಿಂದೂ ಸಮಾಜ ಏನಾದ್ರೂ ಎದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳ್ತಾ ಇದ್ದೇನೆ ನಿಮಗೆ. ಅಲ್ಪಸಂಖ್ಯಾತರು ಏನ್ರಿ ಸ್ವಾಮಿ? ಅಲ್ಪಸಂಖ್ಯಾತರು ಅಂದ್ರೆ ಏನ್ ಬೇರೆ ಮುಸಲ್ಮಾನರು ಇದಾರ ಈ ದೇಶದಲ್ಲಿ? ಹಿಂದೂಗಳಿಲ್ವಾ? ಕ್ರಿಶ್ಚಿಯನ್ರು ಇಲ್ವಾ? ಜೈನರು ಇಲ್ವಾ? ಸಿಖ್ರು ಇಲ್ವಾ? ಅವ್ರಿಗೆ ಯಾಕೆ ನೀವು ಕೊಟ್ಟಿಲ್ಲ? ಯಾಕೆ ಬರೇ ಮುಸಲ್ಮಾನರಿಗೆ ನೀವು ವಕ್ಫ್ ಬೋರ್ಡ್ ಕಾಯ್ದೆಯನ್ನು ಕೊಡ್ತಾ ಇದ್ದಾರೆ? ಬಂಧುಗಳೇ, ಬಹಳ ಭಯಾನಕ ಇದೆ ಇದು ವಕ್ಫ್ ಬೋರ್ಡ್ ಕಾಯ್ದೆ ಅನ್ನುವಂಥದ್ದು. ನಾಳೆ ನಿಮ್ಮ ಮನೆಗೆ ಬರುತ್ತೆ ಇದು. ಈ ವಕ್ಫ್ ಬೋರ್ಡ್ ಕಾಯ್ದೆ ಏನಿದೆ ಅಲ್ಲ, 43 ಒಂದು ಸಂವಿಧಾನ ಒಂದು ಸೆಕ್ಷನ್ ಹೇಳ್ತಾರೆ ಅವರು. 43 ಯೋಚನೆ ಮಾಡಿ. ಅದು 43 ಏನು ಹೇಳುತ್ತೆ ಅಂದ್ರೆ, ನೀವೇನಾದ್ರೂ ನಿಮ್ಮ ಹೊಲದ ಆಸ್ತಿಯನ್ನ ಅವರ ಬಾಜು ಆಸ್ತಿ ಅವ್ರದ್ದೇನಾದ್ರೂ ಇದ್ರೆ, ವಕ್ಫ್ ಬೋರ್ಡ್ ಆಸ್ತಿ ಇದ್ರೆ, ಆ ಸರ್ವೆ ನಂಬರ್ ಪೂರ್ಣ ಆಸ್ತಿ ಅವ್ರದೇ ಆಗುತ್ತೆ. ಎಚ್ಚರ ಮಾಡಿ. ಇದು ಯಾವ ಕಾನೂನಿದೆ? ಉದಾಹರಣೆ ದಯಮಾಡಿ ಕೇಳ್ರಿ. ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಎಲ್ಲರಿಗೂ ನಾವು ಮಾತಾಡ್ಲಿಕ್ಕೆ ಅವಕಾಶ